ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಿಮ್ಮ ಲೈಫ್ ಸೂತ್ರ. ನಾನು ನಿಮ್ಮ ನವೀನ್. ನಾನಿವತ್ತು ಯಾರ ಬಗ್ಗೆ ಹೇಳ್ತೀನೋ ಇವರು ಕರ್ನಾಟಕದ ಬಹುಮುಖ್ಯ ವ್ಯಕ್ತಿ. ನಿಮ್ಗೆ ಎಷ್ಟೋ ಜನ ಗೊತ್ತಾಗಿರುತ್ತೆ. ಈ ವ್ಯಕ್ತಿ 90 ವರ್ಷ ಆದರೂ ಇವತ್ತಿಗೂ ಕೂಡ ಈ ದೇಶದ ಉದ್ಧಾರಣೆಗೆ, ನಮ್ಮ ದೇಶದ ರೈತರಿಗೆ ಏನ್ ಸುಲಭ ಕೆಲಸ ಮಾಡಿಕೊಳ್ಬಹುದು, ಇವರಿಗೆ ಮಣ್ಣಿನ ಮಗ ಎಂದೇ ಹೆಸರಿಡುತ್ತಾರೆ. ಆದ್ರೆ ತುಂಬಾ ಜನ ಗೊತ್ತಾಗಿರ್ಬೋದು, ತನ್ನದೇ ಒಂದು ಪಕ್ಷ ಕಟ್ಟಿ ಕರ್ನಾಟಕ ರಾಜ್ಯದಿಂದ ಏಕೈಕ ಪ್ರಧಾನಿಯಾಗಿ ಆಯ್ಕೆ ಆಗುತ್ತಾರೆ. ಇವರು ಬೇರೆ ಯಾರು ಅಲ್ಲ, ಇವರು ನಿಮ್ಮ ಗೌಡರು, ನಮ್ಮ HD ದೇವೇಗೌಡರು. ಇವ್ರ ಜೀವನ ಬಗ್ಗೆ ಇನ್ನಷ್ಟು ನೋಡೋಣ ಬನ್ನಿ. ನಮ್ಮ HD ದೇವೇಗೌಡರು 1933 ಮೇ 18ರಂದು ನಮ್ಮ ಹಾಸನ ಜಿಲ್ಲೆಯ ಅಂದ್ರೆ ಕರ್ನಾಟಕದ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಹರದನಹಳ್ಳಿ ಎಂಬ ಊರಲ್ಲಿ ಒಂದು ಮಗು ಹುಟ್ಟಿತು. ಆ ಮಗುವಿನ ಹೆಸರು ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡರು. ನಮ್ಮ HD ದೇವೇಗೌಡರಲ್ಲಿ HD ಅಂದ್ರೆ ಹರದನಹಳ್ಳಿ ದೊಡ್ಡೇಗೌಡರು ದೇವೇಗೌಡರು. ಅವ್ರದ್ದು ಗೌಡ ಕುಟುಂಬ, ರೈತರ ಕುಟುಂಬ. ಆ ವ್ಯಕ್ತಿಗೆ ಬಾಲ್ಯದಿಂದ ಚಿಕ್ಕ ವಯಸ್ಸಿನಲ್ಲೇ ರೈತರ ಕೆಲಸ, ಕೃಷಿಕರ ಎಲ್ಲ ಕೆಲಸದ ಮೇಲೆ ತುಂಬಾ ಆಸಕ್ತಿ. ಯಾಕಂದ್ರೆ ಅಪ್ಪ ಅಮ್ಮ ಮಾಡಿದ ಕೆಲಸವೂ ಅದೇ ಆಗಿತ್ತು. ಅವ್ರ ಜೀವನ ಒಂಥರ ನಮ್ಮಪ್ಪ ರೈತ, ದೊಡ್ಡಪ್ಪ ರೈತ, ಕೂತುಂಡರು ಕರಗಲ್ಲ, ವ್ಯವಸಾಯವ ಮರೆತಿಲ್ಲ, ಹಾಗೆ ಅವ್ರ ಜೀವನ. ಈ ನಮ್ಮ HD ದೇವೇಗೌಡರ ಬಾಲ್ಯದಲ್ಲೇ ಗೊತ್ತಾಗಿತ್ತಂತೆ, ಮಳೆ ಬಾರದಿಲ್ಲ ಅಂದ್ರೆ ಒಬ್ಬ ರೈತನಿಗೆ ಎಷ್ಟು ಕಷ್ಟ ಆಗುತ್ತೆ, ಬೆಳೆ ಬಾರದಿದ್ದರೆ ಅದೇ ರೈತನ ಕುಟುಂಬಕ್ಕೆ ಎಷ್ಟು ನಷ್ಟ ಆಗುತ್ತೆ ಅಂತ ಈ ವ್ಯಕ್ತಿಗೆ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಗೊತ್ತಿರುತ್ತದೆ. ಆ ವ್ಯಕ್ತಿ ಚಿಕ್ಕ ವಯಸ್ಸಲ್ಲಿ ತುಂಬಾ ಕಲ್ತಿರುತ್ತಾರೆ. ಆಗ ಯಾರು ಅನ್ಕೊಂಡಿರ್ಲಿಲ್ಲ ಈ ಸಣ್ಣ ಹುಡುಗ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿ ಆಗ್ತಾರೆ, ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ. ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ ನಮ್ಮ ದೇವೇಗೌಡರ ಜೀವನದಲ್ಲಿ. ನಮ್ಮ ದೇವೇಗೌಡರು ಡಿಪ್ಲೊಮಾ ಇಂಜಿನಿಯರ್ ಹೋಲ್ಡರ್ ಆಗಿರ್ತಾರೆ. ಆದರೆ ಕೆಲವು ವರ್ಷ ಕಾಲ ಡಿಪ್ಲೊಮಾ ಆದ ನಂತರ ಲೇಬರ್ ಆಗಿ ಕೆಲಸ ಮಾಡ್ತಾರೆ. ಆದ್ರೆ ಈ ವ್ಯಕ್ತಿಗೆ ಆಸರೆ ಬೇರೆ ಕಡೆ ಇತ್ತು. ಯಾಕೆ ಗೊತ್ತಾ, ನಾನು ಮೊದಲೇ ಹೇಳಿದಂಗೆ ಈ ವ್ಯಕ್ತಿಗೆ ಬಾಲ್ಯದಿಂದ ತುಂಬಾ ಕಷ್ಟ ಗೊತ್ತಿತ್ತು, ರೈತನ ಕಷ್ಟ ಗೊತ್ತಿತ್ತು, ಕೃಷಿಕರ ಕಷ್ಟ ಗೊತ್ತಿತ್ತು, ರೈತರ ಕುಟುಂಬದ ಕಷ್ಟ ಗೊತ್ತಿತ್ತು. ಅವಾಗಿಂದನೂ ಅವ್ರ ಮನಸ್ಸಲ್ಲಿ ನಾನು ದೇಶಕ್ಕೆ ಏನಾದ್ರು ಮಾಡಬೇಕು, ನಮ್ಮ ರಾಜ್ಯದ ಜನಕ್ಕೆ ಏನಾದ್ರು ಮಾಡಬೇಕು, ಹಾಗೂ ನಮ್ಮ ರಾಜ್ಯದ ರೈತರಿಗೆ ಏನಾದ್ರು ಮಾಡಬೇಕು ತುಂಬಾ ಆಸಕ್ತಿ ಇತ್ತು. ಇದರಿಂದ ಆ ವ್ಯಕ್ತಿ ಪೊಲಿಟಿಕಲ್ ಅಂದ್ರೆ ಎಲೆಕ್ಷನ್ ಕಡೆಗೆ ಮನ್ಸು ಮಾಡಿದೆ. ಯಾಕಂದ್ರೆ ಒಬ್ಬ ಪೊಲಿಟಿಕಲ್ ಲೀಡರ್ ಒಳ್ಳೆ ಪೊಲಿಟಿಕಲ್ ಲೀಡರ್ ಈ ಕಷ್ಟಗಳಿಗೆಲ್ಲ ಪರಿಹಾರ ಮಾಡ್ತಾನೆ ಅಂತ. ಎಂತ ಪೊಲಿಟಿಕಲ್ ಲೀಡರ್ ಆದ್ರು ಅಂದ್ರೆ 1953ರಲ್ಲಿ ಅವರು ಪೊಲಿಟಿಕಲ್ ಲೀಡರ್ ಅಂದ್ರೆ ಎವಲ್ಯೂಷನ್ಗೆ ಎಂಟ್ರಿ ಆಗ್ತಾರೆ. 1962ರಲ್ಲಿ ಅವರದೇ ಆದ ಒಂದು ಪಕ್ಷ ಕಟ್ಟು ಶಾಸಕರಾಗ್ತಾರೆ. ಅವರು ಶಾಸಕರಾದಾಗ ಇಡೀ ರಾಜ್ಯ, ಇಡೀ ದೇಶ ಅವ್ರನ್ನ ತಿರುಗಿ ನೋಡಿತ್ತು. ಇದಾದ ನಂತರ ನಮ್ಮ ರಾಜ್ಯ ಸರ್ಕಾರದಿಂದ ಅವರು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾರೆ. ನೀವು ನಂಬಲ್ಲ ಸ್ನೇಹಿತರೆ, 1996 ಜುಲೈ ನಂದು ನಮ್ಮ ರೈತನ ಮಗ, ಸಾಮಾನ್ಯದ ಹುಡುಗ, ಭಾರತದ ದೇಶದ 11ನೇ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಆಗುತ್ತಾರೆ. ರೆಡ್ ಅಂದ್ರೆ ಆ ಕೆಂಪು ಕೋಟೆಯಲ್ಲಿ ಮೊದಲ ಬಾರಿ ಧ್ವಜ ಹಾರಿಸಿದ ಕರ್ನಾಟಕದ ಏಕೈಕ ವ್ಯಕ್ತಿ ನಮ್ಮ HD ದೇವೇಗೌಡರಾಗಿರ್ತಾರೆ. ನಂತರ ಆ ವ್ಯಕ್ತಿ ಮಾಡಿರೋ ಕೆಲಸ ಅಪಾರ ಹಾಗೂ ಭಯಂಕರ. ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಬರೀ ಮುಂದೆ ನೋಡೋಣ. ಇದಾದ ನಂತರ ಸ್ನೇಹಿತರೆ, ಈ ಅವರ ಜೀವನದ ಮಧ್ಯದಲ್ಲಿ 1975 ಎಲ್ಲರಿಗೂ ಗೊತ್ತಿರೋ ಹಾಗೆ ದೇಶದಲ್ಲಿ ತುರ್ತು ಘೋಷಣೆ ಆಗುತ್ತೆ, ಅಂದ್ರೆ ಎಮರ್ಜೆನ್ಸಿ ಅಂತ ಘೋಷಣೆ ಆಗುತ್ತೆ. ಆ ಟೈಮಲ್ಲಿ ನಿಮ್ಗೆ ತುಂಬಾ ಜನ ಗೊತ್ತಿರುತ್ತೆ ಎಮರ್ಜೆನ್ಸಿ ಅಂತ. ನಾನು ಈ ವಿಡಿಯೋದಲ್ಲಿ ಆ ಬಗ್ಗೆ ಹೇಳಕ್ ಹೋಗಲ್ಲ. ಆಗ ತುಂಬಾ ಜನ ಬಹುಮುಖ್ಯ ನಾಯಕರೆಲ್ಲ ಜೈಲ್ ಪಾಲಾಗ್ತಾರೆ. ಅದರಲ್ಲಿ ನಮ್ಮ ದೇವೇಗೌಡರು ಒಬ್ರು. ಆಗ ಎಷ್ಟೋ ಜನ ಅಂದ್ರೆ ತುಂಬಾ ಬಲಿಷ್ಠ ನಾಯಕರೆಲ್ಲ ಬಲಹೀನರಾಗಿ ಬಿಟ್ಟಾಕ್ಬಿಡ್ತಾರೆ, ರಾಜಕೀಯ ಸವಾಸ ಬೇಡ. ಆದರೆ ಈ ವ್ಯಕ್ತಿ ಇದನ್ನ ಮೋಟಿವೇಟ್ ಆಗಿ ತಗೊಂಡು, ನಮಗೆ ತುರ್ತು ಎಮರ್ಜೆನ್ಸಿಯಿಂದ ನಾವು ಜೈಲು ಪಾಲಾಗಿದ್ದಿ ಯಾವ ಕಾರಣಕ್ಕೆ ಏನು ಅಂತ ಕರೆಕ್ಟ್ ಆಗಿ ರಾಜಕೀಯ ಅಂದ್ರೆ ಏನಂತ ಅಳಿದು ಆ ವ್ಯಕ್ತಿ ಮತ್ತೆ ಮುಂದೆ ನಿಂತು ರೈತರ ಪರ ನಿಲ್ತಾರೆ. ಈಗ ಅವರ ಗಮನ ಕಂಪ್ಲೀಟ್ ಅಂದ್ರೆ ಸಂಪೂರ್ಣ ರೈತರ ಪರ ಆಗುತ್ತೆ. ಯಾಕಂದ್ರೆ ಆ ಪೊಲಿಟಿಕಲ್ ಜೀವನ ಅವರಿಗೆ ಗೊತ್ತಿರುತ್ತದೆ. ನಂತರ ಅವ್ರು ಏನಾಗ್ತಾರೆ ಗೊತ್ತಾ, ನಂತರ 1994 ನಾನು ಈ ವಿಷಯ ಏನಂತೀನೋ ಇದು ನಮ್ಮ ದೇವೇಗೌಡರ ಜೀವನದ ಬಹುಮುಖ್ಯ ದಿನಗಳು. ಯಾಕಂದ್ರೆ 1994 ತಾನೇ ಕಟ್ಟಿದ ಒಂದು ಪಕ್ಷದಿಂದ ನಮ್ಮ ದೇವೇಗೌಡರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಆದಾಗ ನಾನು ಮೊದಲು ಹೇಳಿದಾಗ ಈ ವ್ಯಕ್ತಿಗೆ ಬಹುಮುಖ್ಯ ರೈತರ ಬಗ್ಗೆ ಗಮನ ಇತ್ತು. ಸೊ ಇವರು ಮುಖ್ಯಮಂತ್ರಿ ಆದಾಗ ಗ್ರಾಮೀಣ ಅಭಿವೃದ್ಧಿ, ರೈತರ ಯೋಜನೆ, ರೈತರಿಗೆ
ಕೃಷಿಕರ ಯೋಜನೆ, ನೀರಾವರಿ ಯೋಜನೆ. ಈ ಟೈಮಲ್ಲಿ ಅವರು ಕೃಷ್ಣ, ಕಾವೇರಿ ಬಹುಮುಖ್ಯ ನದಿಗಳಿಗೆ ತಾವೇ ಹೋರಾಟ ಮಾಡಿ ನೀರಾವರಿ ಯೋಜನೆ ತಂದು ಎಷ್ಟೋ ರೈತರ ಕುಟುಂಬಕ್ಕೆ ಸಹಾಯ ಮಾಡುತ್ತಾರೆ. ಇದಾದ ನಂತರ ಸ್ನೇಹಿತರೆ, ನಾವು ಅನ್ಕೊಂಡಿರ್ಲಿಲ್ಲ ಈ ಮುಖ್ಯಮಂತ್ರಿಯಿಂದ ಅವರ ಜೀವನ ಬದಲಾಯಿಸೋದಂದ್ರೆ ಏನು ಗೊತ್ತಾ? ಮುಂದೆ ನೋಡಿ ಸ್ನೇಹಿತರೆ, 1994 ಇವರು ಮುಖ್ಯಮಂತ್ರಿ ಆದಾಗ ನಾನು ಹೇಳ್ದಂಗೆ ಅವರ ಜೀವನನೇ ಬದಲಾಯಿಸಿದ ದಿನ ಆಗುತ್ತೆ. ಯಾಕಂದ್ರೆ 1996 ನಮ್ಮ ಸೆಂಟ್ರಲ್ ಎಲೆಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಷನ್ ಆದ ನಂತರ ಅಲ್ಲೊಂಥರ ಚರ್ಚೆ ನಡೆಯುತ್ತೆ. ಅಂದ್ರೆ ವಿಭಿನ್ನ ಪರಿಸರ ಉಂಟಾಗುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಯಾವ ಪಕ್ಷವು ಸ್ಪಷ್ಟ ಅಂದ್ರೆ ಮ್ಯಾಜಿಕ್ ನಂಬರ್ ಸ್ಪಷ್ಟ ಬಲಹೀನ ಯಾರು ಆಗಿರಲ್ಲ. ಆಗ ಮುಂದಿನ ಪ್ರಧಾನಿ ಆಗ್ತಾರೆ ಅಂತ ತುಂಬಾ ಚರ್ಚೆ. ಯಾರಾಗ್ತಾರೆ ಎಲ್ಲರ ಹೃದಯದಿಂದ ಒಂದೇ ಪ್ರಶ್ನೆ ಇದೆ, ನಮ್ಮ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಅಂತ. ಆಗ ಹೆಸರು ಬೇರೆ ಯಾರದು ಅಲ್ಲ, ನಮ್ಮ ಕರ್ನಾಟಕದ HD ದೇವೇಗೌಡ. ಈ ವ್ಯಕ್ತಿ ನಮ್ಮ ಭಾರತ ದೇಶದ 11ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಆಗ್ತಾರೆ. ಇಡೀ ದೇಶ ಕನ್ಫ್ಯೂಷನ್ ಆಗ್ಬಿಡ್ತಾರೆ, ಇಡೀ ದೇಶ ತಲೆ ಕೆಟ್ಟಿದೆ, ದೇಶ ಶಾಕ್ ಆಗಿ ಅಚ್ಚರಿ ಆಗ್ತಾರೆ. ಒಬ್ಬ ರೈತನ ಮಗ, ಸಾಮಾನ್ಯ ವ್ಯಕ್ತಿ, ಸರಳ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ತಾರೆ. ಇವತ್ತು ಕೂಡ ಅವರು ಪಾರ್ಲಿಮೆಂಟ್ ಹೋದಾಗ ಅದೇ ಬಿಳಿ ಪಂಚೆ ಉಟ್ಕೊಂಡು ಹೋಗ್ತಾರೆ. ಸ್ನೇಹಿತರೆ, ಅವರಿಗೆ ಕನ್ನಡ ಮೇಲೆ ತುಂಬಾ ಅಪಾರ ಇದೆ. ಯಾಕಂದ್ರೆ ಅವ್ರು ಯಾವತ್ತೇ ಆಗ್ಲಿ ಭಾಷಣ ಮಾಡುವಾಗ, ಅವ್ರು ಡಿಪ್ಲೊಮಾ ಹೋಲ್ಡರ್ ಆದ್ರು, ಅವ್ರಿಗೆ ಇಂಗ್ಲಿಷ್ ಹಾಗೂ ಹಿಂದಿ ಬಂದರು, ಅವರು ತುಂಬಾ ಕನ್ನಡದಲ್ಲೇ ಮಾತಾಡ್ತಿದ್ರು, ಇಂಗ್ಲಿಷ್ ಕನ್ನಡ ಎರಡೂ ಮಾತಾಡ್ತಿದ್ರು. ಆದ್ರೂ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಕನ್ನಡ ಭಾಷೆ ಒತ್ತಡ ಕೊಡ್ಬೇಕೆಂದು ತುಂಬಾ ಸಲ ಕನ್ನಡ ಭಾಷೆಯಲ್ಲೇ ಮಾತಾಡ್ತಿದ್ರು ಸ್ನೇಹಿತರೆ. ಇದಾದ ನಂತರ ಸ್ನೇಹಿತರೆ 1997 ಇವರು ಸಾಧಾರಣ 1996 1997 10 ತಿಂಗಳು ಕಾಲ ಕೆಲಸ ಮಾಡ್ತಿದ್ರು. ಮಾಡಿರೋ ಕೆಲಸ ಬಹುಮುಖ್ಯ ಕೆಲಸಗಳನ್ನ ಹೇಳಿದ್ರೆ, ನೀರಾವರಿ ಯೋಜನಾ, ರೈತರಿಗೆ ತುಂಬಾ ಸಹಾಯ ಮಾಡಿದ್ರು, ಬಹುಮುಖ್ಯ ಕೆಲಸಗಳನ್ನ ಮಾಡಿರ್ತಾರೆ. ಆದ್ರೆ 1997 ಈ ವ್ಯಕ್ತಿಗೆ ಅವಧಿಯ ಕೊನೆಯ ದಿನ ಬಂದಿರುತ್ತೆ. ತುಂಬಾ ಬೇಜಾರಾಗ್ತಾರೆ. ಬೇಜಾರಲ್ಲೂ ಒಂದು ಭಾಷಣ ಮಾಡ್ತಾರೆ, ಅದು ಕೂಡ ಕನ್ನಡದಲ್ಲೇ ಇರುತ್ತೆ ಸ್ನೇಹಿತರ. ಯಾರು ಅನ್ಕೊಂಡಿರ್ಲಿಲ್ಲ, ಒಬ್ಬ ಸಾಮಾನ್ಯ ರೈತರ ಮಗ, ಒಬ್ಬ ಸಾಮಾನ್ಯ ಸರಳ ವ್ಯಕ್ತಿ ಭಾರತವನ್ನು 10 ತಿಂಗಳು ಮುನ್ನಡೆಸುತ್ತಾರೆ ಅಂತ. ಅದು ನಮ್ಮ HD ದೇವೇಗೌಡರಾಗಿರ್ತಾರೆ. ಇದಾದ ನಂತರ ಸ್ನೇಹಿತರೆ, ಆ ಭಾಷಣದಲ್ಲಿ ಒಂದು ಮಾತು ಹೇಳ್ತಾರೆ, ಅಧಿಕಾರ ಶಾಶ್ವತ ಅಲ್ಲ ಅಂತ. ಹೌದು ಸ್ನೇಹಿತರೆ, ಎಲ್ಲರಿಗೂ ಗೊತ್ತು ನಮಗೆ ಅಧಿಕಾರ ಶಾಶ್ವತ ಅಲ್ಲ. ಆದರೆ ಒಬ್ಬ ರೈತನ ಮಗ ಭಾರತ ದೇಶದ 11ನೇ ಪ್ರಧಾನ ಆಗಿದ್ದು ಇತಿಹಾಸ ಆಗಿ ಉಳ್ಕೊಳ್ಳುತ್ತೆ ಸ್ನೇಹಿತರೆ. 1997 ಅವರು ಅವಧಿ ಮುಗಿದ ನಂತರ ಅವರು ರಾಜಕೀಯದ ಟೈಮ್ ಬಿಡ್ಲಿಲ್ಲ. ಯಾಕಂದ್ರೆ ಮತ್ತೆ ನಮ್ಮ ಕರ್ನಾಟಕಕ್ಕೆ ಬಂದ್ರು. ಅವರು ಸೃಷ್ಟಿಸಿದ JDS ಎಂಬ ಪಕ್ಷದಿಂದ ಅವರ ಮಗ HD ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿಗಳಾಗಿ ಮಾಡ್ತಾರೆ. ನಮ್ಮ ಕುಮಾರಣ್ಣ ಅಂದ್ರೆ ನಮ್ಮ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದೇ ತಾನು ಕಟ್ಟಿದ JDS ಪಕ್ಷದಿಂದ ಅವರ ಕುಟುಂಬದ ತುಂಬಾ ಸದಸ್ಯರಾಗಿ ಮಾಡಿ ಆ JDS ಪರಂಪರೆನ ಮುಂದೆ ದುಡಿತಾರೆ ಸ್ನೇಹಿತರೆ. ಇದಾದ ನಂತರ ಸ್ನೇಹಿತರೆ, ಇದಿಷ್ಟು ನಮ್ಮ ದೇವೇಗೌಡ ಅವರ ಸಂಪೂರ್ಣ ಜೀವನ ಕಥೆ ಆಗಿರುತ್ತದೆ. ಈಗಲೂ ನೀವು ನಂಬಲ್ಲ ಸ್ನೇಹಿತರ, ಅವರಿಗೆ ವಯಸ್ಸು 90 ಜಾಸ್ತಿ ಆಗಿದೆ. ಈಗಲೂ ಆ ವ್ಯಕ್ತಿ ಮನೇಲಿ ಕೂತು ಒಬ್ಬ ರೈತನಿಗೋಸ್ಕರ ಏನ್ ಮಾಡಬಹುದು, ಒಂದು ಕೃಷಿ ಭೂಮಿಗೆ ನಾವೇನ್ ತರಬಹುದು, ಈ ಕೃಷಿಕರಿಂದ ದೇಶಕ್ಕೆ ಎಷ್ಟು ಉದ್ಧಾರ ಆಗುತ್ತೆ ಎಲ್ಲ ತಿಳಿದು ಇವತ್ತು ಆ ವ್ಯಕ್ತಿ ಪ್ರತಿದಿನ ದೇಶದ ಆಲೋಚನೆ ಮಾಡ್ತಾರೆ ಸ್ನೇಹಿತರೆ. 90 ಮೇಲೆ ವರ್ಷ ಆದರೂ ನೀವು ತುಂಬಾ ವಿಡಿಯೋಗಳು ನೋಡ್ತೀರಾ. ಆ ವ್ಯಕ್ತಿ ಮನೇಲಿ ಕೂತು ಏನ್ ಮಾಡ್ಬೇಕು, ಈಗ್ಲೂ ಪಾರ್ಲಿಮೆಂಟ್ ಹೋಗಿ, ಈಗಲೂ ಪಂಚೆ ಉಟ್ಕೊಂಡು ಹೋಗಿ, ಈಗ್ಲೂ ನಮ್ಮ ರಾಜ್ಯಕ್ಕೆ ಏನು ಬೇಕು ಅಂತ ಕೇಳ್ಕೊಳ್ತಾರೆ ಸ್ನೇಹಿತರೆ. ಅದೇ ಪಾರ್ಲಿಮೆಂಟ್ ಅಲ್ಲಿ ಬಹುಮುಖ್ಯ ಅಧಿಕಾರಿಗಳು ಅವರಿಗೆ ತುಂಬಾ ಗೌರವದಿಂದ ಮಾತಾಡ್ತಾರೆ. ಆ ಗೌರವ ತಂದ್ಕೊಟ್ಟಿದ್ದು ನಮ್ಮ HD ದೇವೇಗೌಡರು, ಆ ಗೌರವ ಉಳಿಸ್ಕೊಂಡಿದ್ದು ನಮ್ಮ HD ದೇವೇಗೌಡರು. ಇವರೊಬ್ಬರ ನಾಯಕರಲ್ಲ ಸ್ನೇಹಿತರ, ಇವರೊಂದು ಬಹುಮುಖ್ಯ ನಾಯಕರಾಗಿದ್ದಾರೆ. ಇನ್ನು ಖುಷಿ, ನಮ್ಮ ದೇವೇಗೌಡರು ಈಗಲೂ ಆಡಳಿತ, ತಮ್ಮ ಈ ವಯಸ್ಸಿನಲ್ಲೂ ಆಡಳಿತ ಮಾಡುವ ಆಸಕ್ತಿ, ರೈತರಿಗೋಸ್ಕರ ಇನ್ನೂ ಸಹಾಯ ಮಾಡಬೇಕು ಅಂತ ಇಷ್ಟಪಡ್ತಾರೆ ಸ್ನೇಹಿತರ. ಇವ್ರ ಜೀವನ ನನ್ಗೆ ತುಂಬಾ ಇಷ್ಟಕರವಾದ. ಯಾಕಂದ್ರೆ ತನ್ನ ಎಳೆ ವಯಸ್ಸಿಂದ ಕೊನೆ ವಯಸ್ಸು ಈಗಲೂ ಜೀವನ ಹೆಂಗ್ ನಡೆಸ್ಬೇಕು, ಅಧಿಕಾರ ಹೆಂಗ್ ನಡೆಸ್ಬೇಕು, ರೈತರಿಗೋಸ್ಕರ ಹೇಗಿರ್ಬೇಕು ಅಂತ ಮಾತಾಡ್ತಾರೆ ಸ್ನೇಹಿತರೆ. ಇದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಸ್ನೇಹಿತರೆ, ನನ್ನ ಮಾತಲ್ಲಿ ಕೊನೆದಾಗಿ ಹೇಳೋದಾದ್ರೆ, ಯೋಚನೆ ಮಾಡಿ ಸ್ನೇಹಿತರೆ, ಒಂದು ಸಣ್ಣ ಹಳ್ಳಿ, ಹಾಸನ ಜಿಲ್ಲೆಯ ಹರದಹಳ್ಳಿ ಎಂಬ ಹಳ್ಳಿಯಿಂದ ಡೆಲ್ಲಿವರೆಗೂ ಹೋಗಿದ ವ್ಯಕ್ತಿ ನಮ್ಮ ದೇವೇಗೌಡರು. ಯಾರು ಅನ್ಕೊಂಡಿರ್ಲಿಲ್ಲ, ಒಬ್ಬ ರೈತನ ಮಗ, ಒಬ್ಬ ಸರಳಿಯ ಕಾಮನ್ ಮ್ಯಾನ್ ಆ ಪಟ್ಟಕ್ಕೆ ಹೋಗ್ತಾನೆ ಅಂತ. ಸ್ನೇಹಿತರೆ, ಇವ್ರ ಜೀವನದಲ್ಲಿ ನಾನ್ ಕೊನೆದಾಗಿ ಹೇಳೋ ಮಾತೇನಂದ್ರೆ, ಎಷ್ಟೋ ಭೂಮಿಗಳಿಗೆ ನೀರಾವರಿ ಯೋಜನೆ ತಂದ ವ್ಯಕ್ತಿ ಈ ವ್ಯಕ್ತಿ. ಕೊನೆಯದಾಗಿ ಸ್ನೇಹಿತರೆ, ನನ್ನ ಮಾತಲ್ಲಿ ಹೇಳೋದಾದ್ರೆ, ಭೂಮಿಯ ಕಣ್ಣೀರನ್ನು ಒರೆಸಿದ ನಾಯಕ
ರೈತರ ಕಷ್ಟಕ್ಕೆ ಬೇಗ ಸ್ಪಂದಿಸುವ ನಾಯಕ, ನಮ್ಮ ಕರ್ನಾಟಕ ರಾಜ್ಯದ ಏಕೈಕ ಪ್ರಧಾನ ನಾಯಕ ನಮ್ಮ ದೇವೇಗೌಡರು. ಸ್ನೇಹಿತರೆ, ಇದಿಷ್ಟು ನಮ್ಮ ದೇವೇಗೌಡರ ಜೀವನ ಆಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಯಾಗಿ ಲೈವ್ ಸೂತ್ರನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮತ್ತೆ ಸಿಗೋಣ. ನಿಮಗೆ ಯಾವ ವ್ಯಕ್ತಿ ಬಗ್ಗೆ, ಜೀವನ ಬಗ್ಗೆ ಕಲಿಯಬೇಕಂತ ಆಸಕ್ತಿ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ನಾನು ನಿಮ್ಮ ನವೀನ್.